ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಬೀರಪ್ಪ ಗರಗುತ್ತಿ ಧಾಬಾ ಅಂತ ಇನ್ಸ್ಟಾಗ್ರಾಂನಲ್ಲಿ ದಿನೇ ದಿನೇ ಫೇಮಸ್ ಆಗ್ತಿರುವ ಬೀರಪ್ಪ ಗರಗುತ್ತಿ ಧಾಬಾ ಇದರ ನಿಜವಾದ ಮುಖವಾಡವೇ ಬೇರೆ ಆದಂತಿದೆ. ಎಸ್, ಹುಕ್ಕೇರಿಯಲ್ಲಿ ಬೀರಪ್ಪ ಗರಗುತ್ತಿ ಧಾಬಾ ಹಸಿದು ಬಂದವರಿಗೆ ಆಹಾರ ನೀಡುವ ಬದಲು ವಿಷಪೂರಿತ ಆಹಾರ ಬಡಿಸಲಾಗ್ತಾ ಇದೆ. ಜನರಿಗೆ ಇದರ ಅರಿವಿಲ್ಲದೆ ದಿನೇ ದಿನೇ ತುಂಬಾ ರುಚಿಯಾಗಿದೆ ಎಂದು ಜನ ಮುಗಿಬೀಳ್ತಾ ಇದ್ದಾರೆ. ಆದರೆ ಇವರು ಮಾಡುವ ಅಡುಗೆಯಲ್ಲಿ ಸ್ಲೋ ಪಾಯ್ಸನ್ ಅಂತ ಕರೆಯುವ ಎಂಎಸ್ಜಿ ಅಥವಾ ಟೇಸ್ಟಿಂಗ್ ಪೌಡರ್, ಅಜಿನ್ ಮೋಟೋ ಅಂತ ಕರೆಯಲ್ಪಡುವ ಈ ವಿಷಕಾರಿ ಪೌಡರ್ ಅನ್ನ ಅಡುಗೆ ರುಚಿ ಹೆಚ್ಚಿಸಲು ಉಪಯೋಗಿಸ್ತಾ ಇದ್ದಾರಂತೆ. ಹಾಗೂ ಕ್ಯಾನ್ಸರ್ ಅನ್ನ ಆಹ್ವಾನ ಮಾಡುವ ಫುಡ್ ಕಲರ್ ಮತ್ತು ಕೃತಕ ಆಹಾರ ಬಣ್ಣ ಬೀರಪ್ಪ ಗರಗುತ್ತಿ ಧಾಬಾನಲ್ಲಿ ಬಳಸಲಾಗ್ತಾ ಇದೆ. ಆದರೆ ಜನರಿಗೆ ಇದರ ಅರಿವು ಇಲ್ಲದೆ ರುಚಿ ಚೆನ್ನಾಗಿದೆ ಅಂತ ಮುಗಿಬುದ್ದು ಸೇವಿಸ್ತಾ ಇದ್ದಾರೆ. ಇದರ ಬಗ್ಗೆ ಆಹಾರ ನಿರೀಕ್ಷಕರಿಗೆ ಗೊತ್ತಿದ್ದರೂ ಕೂಡ ಇದುವರೆಗೂ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೇ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಈ ಧಾಬಾದಲ್ಲಿ ಸ್ವಚ್ಛತೆಗೆ ಅವಕಾಶವೇ ಇಲ್ಲದಂತಾಗಿದ್ದು, ಸುತ್ತಮುತ್ತ ಚರಂಡಿ ನೀರು ಪಕ್ಕದಲ್ಲಿ ಜನ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಕೊಳಚೆ ನೀರು ನಿಂತು ಗಬ್ಬೆದ್ದರೂ ಕೂಡ ಅದರ ಬಗ್ಗೆ ಯಾವುದೇ ಅರಿವಿಲ್ಲದಂತೆ ಹೋಟೆಲ್ ಮಾಲೀಕರಾದಂತಹ ಬೀರಪ್ಪ ಹಾಗೆ ನಡೆಸ್ತಾ ಇದ್ದಾರೆ. ಜನರ ಜೀವದ ಜೊತೆ ಆಟವನ್ನ ಆಡ್ತಾ ಇರೋ ಬೀರಪ್ಪ ಹಾಗೂ ಹೋಟೆಲ್ಗಳಲ್ಲಿ, ಧಾಬಾಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಸುವಂತಿಲ್ಲ. ಆದರೆ ಇವರು ಬಳಸುತ್ತಿರುವುದು ಗೃಹ ಬಳಕೆ ಸಿಲಿಂಡರ್ ಆಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ತೆರೆದು ಇಂಥವರ ವಿರುದ್ಧ ಕಾನೂನು ರೀತಿಯ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಹುಕ್ಕೇರಿ ಪಟ್ಟಣದ ಜನರ ಆಗ್ರಹವಾಗಿದೆ. ಎಷ್ಟು ಕೊಡ್ತಾರೆ? ಇದು ಉಪಯೋಗ ಮಾಡ್ಬಾರ್ದು ಗೊತ್ತಿಲ್ಲ ನಿಮ್ಗೆ? ಹೇಳ್ತಿರಲ್ಲ ಸರ್, ಇದೇನ್ರಿ ಅದು? ಇದೇನಂತಾರು? ಏನಂತಾರೆ ಇದಕ್ಕೆ? ಏನಂತಾರೆ ಇದಕ್ಕೆ? ಕಲರ ಇಲ್ಲ ಐತೆ ನೋಡ್ರಿ. ಇಲ್ಲಿ ಇದಕ್ಕೇನಂತಾರ ಅಕ್ಕ? ಇದಕ್ಕೇನಂತಾರಮ್ಮ? ಏನಂತಾರ? ಅಲ್ಲ, ಇದಕ್ಕೇನಂತಾರೆ? ಸಕ್ಕರೆ ಅಂತಾರ? ಏನಂತಾರ? ಇದಕ್ಕೇನಂತಾರೆ? ಮಾಡ್ಕೊಂಡು ಅವ್ರದ್ದು ತೋರ್ತಾರ. ಒಂದರಿಂದ ಅದ ಕಲರ್ ತಗೋರಿ.